ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ನನ್ನ ಪ್ರಪಂಚ. ಬೆಳಿಗ್ಗೆ ಎಷ್ಟೊಂದು ಕಾಮ್ ಆಗಿರುತ್ತೆ. ಐ ರಿಯಲಿ ಲೈಕ್ ಟು ಸಿಟ್ ಲೈಕ್ ದಿಸ್ ಅರ್ಲಿ ಮಾರ್ನಿಂಗ್. ಈ ಗಿಡ ಚಿಗುರ್ತಾ ಇದೆ ಇವಾಗ. ಅದೇನೋ ಗೊತ್ತಿಲ್ಲ, ತುಂಬ ಒಣಗೋಗಿತ್ತು. ಸೊ ಇವಾಗ ಚಿಗುರ್ತಾ ಇದೆ. ಇದೂ ಅಷ್ಟೇ, ಅಲೋವೆರಾದು. ಇದ್ರದ್ದೆಲ್ಲ ಕಟ್ ಮಾಡಿದ್ದೆ ನಾನು. ಇದಕ್ಕೆ ಸಂಬರಬಳ್ಳಿ ಅಂತ ಅಂತೀವಿ, ಧನ್ವಂತರಿ. ಇದು ತುಂಬ ಒಳ್ಳೆಯದು, ಆಯುರ್ವೇದಿಕ್ ಗಿಡ. ಇದ್ರ ಜ್ಯೂಸ್ ಮಾಡಿದ್ರೂ ಚೆನ್ನಾಗಾಗತ್ತೆ, ಇಲ್ಲಾಂದರೆ ಜ್ಯೂಸ್ಗೆ ಒಂದೆರಡು ಎಲೆ ಹಾಕಿದ್ರೂ ಚೆನ್ನಾಗಿ ಅನಿಸುತ್ತೆ. ಇವಾಗ ಈ ಸೀಸನಲ್ಲಿ ಇದು ಪಿಂಕ್ ಫ್ಲವರ್ಸ್ ಎಲ್ಲ ಕಡೆ ನೋಡೋದಕ್ಕೆ ಸಿಗುತ್ತೆ. ಇವತ್ತು ನಾನು ಶೇಜ್ವಾನ್ ಚೀಸ್ ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಶೇಜ್ವಾನ್ ಸಾಸ್, ಆಮೇಲೆ ಮೊಜರೆಲ್ಲಾ ಚೀಸ್, ಮತ್ತು ಇದು ಸ್ವಲ್ಪ ಆಲೂಗಡ್ಡೆ ಫುಲ್ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಇದು ತುಂಬ ಸಾಫ್ಟಾಗಿ ಮ್ಯಾಶ್ ಆಗಬೇಕು. ಇದು ತುಂಬ ಈಸಿ ಮಾಡೋದು. ನಾವು ರೆಗ್ಯುಲರ್ ಆಗಿ ಮಾಡೋದು ದೋಸೆ ಬ್ಯಾಟರಿ ಯೂಸ್ ಮಾಡಬೇಕು ಇದಕ್ಕೆ. ಇದು ನಾನು ಯೂಶ್ವಲ್ ಮಾಡೋ ಉದ್ದಿನ ಬೇಳೆದು ದೋಸೆ ಬ್ಯಾಟರಿ ಇದು. ಸೊ ನೀಟಾಗಿ ತವಾ ಮೇಲೆ ದೋಸೆ ಹಿಟ್ಟು ಹಾಕಿ ಅದನ್ನು ಈವನ್ನಾಗಿ ಸ್ಪ್ರೆಡ್ ಮಾಡಿ. ಸ್ವಲ್ಪ ತೆಳು ಇರಬೇಕು ದೋಸೆ, ದಪ್ಪ ಇದ್ದರೆ ಒಳ್ಳೆಯದಾಗೋದಿಲ್ಲ. ಸೊ ಇದರ ಮೇಲೆ ಅದು ಮ್ಯಾಶ್ ಮಾಡಿರೋ ಪೊಟ್ಯಾಟೊ, ಎಣ್ಣೆ, ಚೀಸ್ ಮತ್ತು ಶೇಜ್ವಾನ್ ಸಾಸ್ ಇದೆಲ್ಲ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿಧಾನಕ್ಕೆ ಸ್ಪ್ರೆಡ್ ಮಾಡಿ, ಯಾಕಂದರೆ ದೋಸೆ ಕಟ್ ಆಗಬಾರ್ದು. ಚೀಸ್, ಸಾಸ್ ಮತ್ತು ಪೊಟ್ಯಾಟೊ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನೋಡಿ ಹೀಗೆ. ಇದು ತುಂಬ ಟೇಸ್ಟಿ ಆಗ್ತದೆ. ಇದಕ್ಕೆ ಚಟ್ನಿ ಬೇಕು ಅಂತ ಏನೂ ಇಲ್ಲ, ಬಟ್ ಸ್ಟಿಲ್ ನಾನು ವೈಟ್ ಚಟ್ನಿ ಮಾಡಿದ್ದೀನಿ, ಕೊಕೊನಟ್ ಚಟ್ನಿ. ಆ್ಯಡಿಂಗ್ ಸಮ್ ಮೋರ್ ಚೀಸ್, ಯಾಕಂದರೆ ಸ್ವಲ್ಪ ಚೀಸ್ ಕಡಿಮೆ ಆಯಿತು ಅಂತೇಳಿ ಅನ್ನಿಸ್ತು. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಈಸಿ, ಇದು ತುಂಬ ಇಷ್ಟ ಆಗುತ್ತೆ ಇದು. ಚೀಸೆಲ್ಲ ನೀಟಾಗಿ ಮೆಲ್ಟ್ ಆಗ್ತಾ ಇದೆ. ಇದನ್ನು ಕವರ್ ಮಾಡಿಬಿಡಿ. ಇದನ್ನು ಫ್ಲಿಪ್ ಮಾಡಬಾರ್ದು ನಾವು, ಅಂಟ್ಕೊಳ್ತದೆ. ಸೊ ಇದನ್ನು ರೋಲ್ ಮಾಡಿದರೆ ಸಾಕು, ಯಾಕಂದರೆ ಒಳಗಡೆ ಇದನ್ನು ಇನ್ನೂ ಬೇಯಬಹುದು. ಸಪೋಸ್ ಚೀಸ್ ಎಲ್ಲ ಮೆಲ್ಟ್ ಆಗಲಿಲ್ಲ ಅಂದರೆ ಇನ್ನೂ ಹೀಗೆ ಫೋಲ್ಡ್ ಮಾಡಿ ತವಾದಲ್ಲೇ ಸ್ವಲ್ಪ ಹೊತ್ತಿಟ್ಟರೆ ನೀಟಾಗಿ ಅದು ಮೆಲ್ಟ್ ಆಗುತ್ತೆ. ಸೊ ದಿಸ್ ಈಸ್ ರೆಡಿ ಟು ಈಟ್. ನನಗೆ ಯಾವುದೇ ತಿಂಡಿನ ಚಹಾ ಜೊತೆನೇ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಹೇಳಿದಾಗ ಇದಕ್ಕೆ ಚಟ್ನಿ ನಾಟ್ ರಿಕ್ವೈರ್ಡ್ ಆ್ಯಟ್ ಆಲ್. ಹೀಗೆ ತಿನ್ಬೋದು, ಬಟ್ ಹೇಗೂ ಚಟ್ನಿ ಮಾಡಿದ್ದೀನಲ್ಲ ಅಂತ ತಿಂತಾಯಿದ್ದೀನಿ ಹಾಕಿ. ಇಟ್ಸ್ ರಿಯಲಿ ಯಮ್. ಈ ದೋಸೆ ಜಾಸ್ತಿ ಅಂದರೆ 2 ತಿನ್ಬೋದು, ನಾಟ್ ಮೋರ್ ದ್ಯಾನ್ ದ್ಯಾಟ್. ಯಾಕಂದರೆ ಇಟ್ಸ್ ಲೋಡೆಡ್ ವಿತ್ ಪೊಟ್ಯಾಟೊ, ಚೀಸ್ ಆ್ಯಂಡ್ ಆಲ್. ಸೊ ತುಂಬ ಹೆವಿ ಇರುತ್ತೆ ಇದು.
ಕ್ಯಾನ್ ಸಿ ಕಿಡ್ಸ್ ಆರ್ ಎಂಜಾಯಿಂಗ್ ದ ದೋಸಾ. ಅವ್ರಿಗಂತೂ ತುಂಬ ಇಷ್ಟ ಆಗಿತ್ತು. ಸೊ ದೇ ಆರ್ ಹ್ಯಾವಿಂಗ್ ಇಟ್ ವಿತ್ ಜ್ಯೂಸ್. ಇಲ್ಲಾಂದರೆ ಯೂಶ್ವಲಿ ನಾನು ಬೆಳಿಗ್ಗೆ ಇದು ಜ್ಯೂಸಸ್ ಕೊಡೋದಿಲ್ಲ ಏನು. ಸೊ ಇದಿತ್ತು ಅಂತ ವಿ ವಾಂಟ್ ಟು ಡ್ರಿಂಕ್ ಅಂತೇಳಿ ಹೇಳಿ ತಗೊಂಡ್ರು. ಇವಳಂತೂ ಅವ್ರ ಅಣ್ಣ ಏನು ಮಾಡ್ತಾನೆ ಅದನ್ನೇ ಕಾಪಿ ಮಾಡ್ತಾ ಇರ್ತಾಳೆ ಯಾವಾಗಲೂ. ಇಷ್ಟು ಹೆವಿ ಬ್ರೇಕ್ಫಾಸ್ಟ್ ಆದ ನಂತರ ವಿ ಥಾಟ್ ಆಫ್ ಗೋಯಿಂಗ್ ಔಟ್. ಇಲ್ಲೇ ಅದಕ್ಕೆ ನಮ್ಮ ಅಪಾರ್ಟ್ಮೆಂಟ್ದೆ ಕ್ಲಬ್ ಹೌಸ್ಗೆ ಹೊರಟಿದ್ವಿ. ಯೂಶಲಿ ನಡ್ಕೊಂಡು ಹೋಗ್ತೀವಿ, ಬಟ್ ತುಂಬ ಬಿಸಿಲಿತ್ತು ಅಂತ ವಿ ಆರ್ ಗೋಯಿಂಗ್ ಇನ್ ಅ ಕಾರ್. ನಾವು ಆ್ಯಕ್ಚುಲಿ ಇವತ್ತು ತುಂಬ ಜನ ಇದ್ದಾರೆ ಅಂತ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ತಂದಿರಲಿಲ್ಲ. ನೋಡಿದ್ರೆ ಇಲ್ಲಿ ಪೂಲ್ ಹತ್ರ ಯಾರೂ ಇರಲಿಲ್ಲ, ಹಾಗಾಗಿ ಪೂಲ್ ಹತ್ರ ಆಟ ಆಡೋದಕ್ಕಾಗಲಿಲ್ಲ ನಮಗೆ, ಯಾಕಂದರೆ ಕಾಸ್ಟ್ಯೂಮ್ ಇರಲಿಲ್ಲ ಅಂತ ತಂದಿಲ್ಲ ಅಂತ. ಸೊ ವಿ ಜಸ್ಟ್ ಥಾಟ್ ಆಫ್ ಗೋಯಿಂಗ್ ಅಪ್ ಆ್ಯಂಡ್ ಪ್ಲೇಯಿಂಗ್ ಟಿ ಅಂತ. ಮೀ ಆ್ಯಂಡ್ ಮೈ ಹಸ್ಬೆಂಡ್ ನಾವು ಡೈಲಿ ಬರ್ತೀವಿ ಇಲ್ಲಿ ಆಟ ಆಡೋದಕ್ಕೆ. ಇದರ್ ಟಿ ಆರ್ ಬ್ಯಾಡ್ಮಿಂಟನ್ ಆರ್ ಸ್ಕಾಶ್ ಒಂದು 30 ಮಿನಿಟ್ಸ್ ಆಟ ಆಡ್ಬಿಟ್ಟು ಹೋಗ್ತೀವಿ. ನಾವಿಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಬಿಟ್ಟು ಟೇಬಲ್ ಟೆನ್ನಿಸ್ ಆಟ ಆಡೋದಕ್ಕೆ ಹೋದ್ವಿ. ಇವತ್ತು ನಮ್ಮನ್ನು ಆಟ ಆಡೋದಕ್ಕೆ ಬಿಡಲಿಲ್ಲ, ಮತ್ತು ಇಲ್ಲಿಗೆ ಬೇರೆ ಹೋಗ್ಕೊಂಡು ನಾವು ಆಟ ಆಡ್ತೀವಿ ಅಂತ. ಸೊ ನಾವಂತೂ ಆಟ ಆಡಲಿಲ್ಲ ಇವತ್ತು, ದೇವರ ಆಟ ಆಡೋದಕ್ಕೆ ಬಟ್ ಸ್ಟಿಲ್ ಟೇಬಲ್ ಟೆನ್ನಿಸ್ ಆಟ ಆಡಿದ ನಂತರ ನಾವು ಕ್ಯಾರಮ್ ಮಾತಾಡೋದಕ್ಕೆ ಬಂದ್ವಿ. ಆ್ಯಂಡ್ ಆಫ್ಟರ್ ದಟ್ ಮನೆಗೆ ಹೊರಟಿದ್ವಿ ನಾವು. ಸೊ ದ್ಯಾಟ್ಸ್ ಇಟ್, ದಿಸ್ ಇಸ್ ಫಾರ್ ಟುಡೇ. ನಮ್ಮ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಗಿವ್ ಅ ಥಮ್ಸ್ ಅಪ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಅಗೇನ್.